ಪಾಣಾಜೆಯ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ. ಅಜೀರ್ಣಾವಸ್ಥೆಯಲ್ಲಿದ್ದ ದೈವಸ್ಥಾನ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಲಶದ ಸಕಲ ವೈಭವದಿಂದ ಕೈ ಬೀಸಿ ಕರೆಯುತ್ತಿದೆ ನಮ್ಮ ಪಾಣಾಜೆ. ದಿನಾಂಕ 19/1/2025ರಿಂದ 20/1/2025ರವರೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಾವಿರಾರು ಭಕ್ತಾಭಿಮಾನಿಗಳು ಸಾಕ್ಷಿಯಾಗಿ ವೈಭವದಿಂದ ನಡೆಯಲಿದೆ. ಶ್ರೀ ಪೂಮಾಣಿ ಕಿನ್ನಿಮಾಣಿ ದೈವಗಳು ಮಹಾವಿಷ್ಣುವಿನ ಅಂಶ ಸಂಭೂತರು. ಮಹಾವಿಷ್ಣುವು ತಾವರೆ ಹೂವಿನ ಎಸಳಿನಲ್ಲಿ ದೈವಗಳನ್ನು ಸೃಷ್ಟಿಸಿದರಂತೆ. ಆ ದೈವಗಳು ದಕ್ಷಿಣ ಗಂಗೆ ಎನಿಸಿದ ತಲಕಾವೇರಿಯಲ್ಲಿ ಅಲ್ಲಿನ ಅರ್ಚಕರಿಗೆ ಮಹಾರೂಪಧಾರಿಯಾಗಿ ಚಿಕ್ಕ ಮಕ್ಕಳಾಗಿ ದೊರೆತರು. ಅರ್ಚಕರು ಮಕ್ಕಳನ್ನು ದೇವಾಲಯಕ್ಕೆ ಕೊಂಡೊಯ್ದು ಅಲ್ಲಿಯೇ ಲಾಲನೆ ಪಾಲನೆಗೈದರು. ಶೈಶವ ಕಳೆದು ಪ್ರೌಢಾವಸ್ಥೆಗೆ ಬಂದಂತೆ ಅವರಿಗೆ ತಮ್ಮ ಸೃಷ್ಟಿಯ ಅರಿವು ಉಂಟಾಯಿತು. ಒಂದು ದಿನ ಅವರಿಗೆ ಮಹಾವಿಷ್ಣುವು ದರ್ಶನವಿತ್ತು. ಮಕ್ಕಳೇ, ನೀವಿನ್ನೂ ಇಲ್ಲಿರಬಾರದು. ಘಟ್ಟದಿಂದ ಇಳಿದು ತುಳುನಾಡಿಗೆ ಹೋಗಿ ಅಲ್ಲಿಯ ಜನರಿಗೆ ದೈವ ಪ್ರಜ್ಞೆ ಉಂಟಾಗುವಂತೆ ಮಾಡಿ ಪೂಮಾಣಿ ಕಿನ್ನಿಮಾಣಿ ದೈವಗಳಾಗಿ ಆರಾಧನೆಯನ್ನು ಪಡೆಯಿರಿ ಎಂದು ಆಜ್ಞಾಪಿಸಿದರು. ಈ ರೀತಿಯಾಗಿ ಇಲ್ಲಿ ನೆಲೆ ನಿಂತರು. ಇಂದು ಭಕ್ತರ ಬೇಡಿಕೆಯನ್ನು ಈಡೇರಿಸುತ್ತಾ ಜನರಲ್ಲಿ ಭಯ ಭಕ್ತಿ ತುಂಬುವಂತೆ ಮಾಡಿರುವ ದೈವಗಳೇ ಪೂಮಾಣಿ ಮತ್ತು ಕಿನ್ನಿಮಾಣಿ ದೈವಗಳು. ಇದರೊಂದಿಗೆ ಪರಿವಾರ ದೈವಗಳಾದ ರಾಜದೈವ ಮತ್ತು ಮಲರಾಯ ದೈವಗಳು ಇಲ್ಲಿ ನೆಲೆಯಾಗಿದೆ.